ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆಗೆ ಆದೇಶದ ಹಿನ್ನೆಲೆಯಲ್ಲಿ ಆಗಸ್ಟ್ 2ನೇ ತಾರೀಕು ಸರ್ವಪಕ್ಷ ಸಭೆಯನ್ನು ಕರೆದಿರುವುದು ಸಿಎಂ ಡಿಕೆ ಶಿವಕುಮಾರ್. ಸರ್ವಪಕ್ಷ ಸಭೆಯಲ್ಲಿ ಚರ್ಚೆ ಮಾಡಲಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ವಿಪಕ್ಷ ನಾಯಕ ಅಶೋಕ್, ಬಿಜೆಪಿ ಶಾಸಕರು, ಜೆಡಿಎಸ್ ಶಾಸಕರಿಗೆ ಸಭೆಗೆ ಬನ್ನಿ ಅಂತ ಹೇಳಿ ಸಿಎಂ ಕರೆದಿದ್ದಾರೆ. ಸರ್ವಪಕ್ಷ ಸಭೆ ಯಾಕೆ ಮಾಡ್ತಾರೆ ಅಂತ ಹೇಳಿದಾಗ, ರೂಲಿಂಗ್ ಪಾರ್ಟಿ ಯಾವುದೇ ಇರಲಿ, ಯಾರೇ ರಾಜ್ಯದಲ್ಲಿ ಆಳ್ವಿಕೆ ಮಾಡ್ತಾ ಇದ್ದಾಗ ಈ ನೆಲ, ಜಲ, ಗಡಿ ಅಂತ ಅನ್ನೋ ವಿಚಾರಗಳು ಬಂದಾಗ ಒಂದು ಪಕ್ಷ ಅಧಿಕಾರದಲ್ಲಿ ಇರುವುದು ಬೇರೆ. ಆದರೆ ಈ ಪಕ್ಷ ಅದರಷ್ಟೇ ರಾಜ್ಯ ಅಲ್ಲ. ಯಾವ ಪಕ್ಷ ಅಧಿಕಾರದಲ್ಲಿರುತ್ತೋ ಅವ್ರಿಗಷ್ಟೇ ರಾಜ್ಯ ಸೇರಿದ್ದಲ್ಲ. ಸೊ ಈ ರಾಜ್ಯ ಎಲ್ರಿಗೂ ಸೇರಿತ್ತು. ಈ ಕಡೆ ಆಡಳಿತಾರೂಢ ಪಕ್ಷದವ್ರಿಗೂ ಓಟ್ ಹಾಕಿರ್ತಾರೆ, ವಿರೋಧ ಪಕ್ಷದ ಕೆಲವು ಶಾಸಕರಿಗೂ ಓಟ್ ಹಾಕಿ ಗೆಲ್ಲಿಸಿರ್ತಾರೆ. ಸೊ ಎಲ್ಲ ಜನಗಳ ಪ್ರತಿನಿಧಿಗಳಾಗಿ ಜನಗಳಿರ್ತಾರಲ್ವ. ಕೆಲವು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಇರಬಹುದು, ಕೆಲವು ಕ್ಷೇತ್ರದಲ್ಲಿ JDS ಇರಬಹುದು, ಕೆಲವು ಕ್ಷೇತ್ರದಲ್ಲಿ BJP ಇರಬಹುದು. ಸೊ ನೆಲ, ಜಲ, ಗಡಿ ಅನ್ನೋ ವಿಚಾರಗಳು ಬಂದಾಗ, ತೀರಾ ರಾಜ್ಯ ಅಡ್ರೆಸ್ ಮಾಡಲೇಬೇಕು ಈ ಒಂದು ವಿಷಯವನ್ನು ಅಂತ ಬಂದಾಗ, ಸೊ ಎಲ್ಲ ಪಕ್ಷಗಳವರ ಅಭಿಪ್ರಾಯವನ್ನು ಕೂಡ ಕೇಳ್ತಾರೆ. ಇದು ಇವರೇ ಮೊದಲ ಮುಖ್ಯಮಂತ್ರಿನೂ ಅಲ್ಲ, ಇವರೇ ಕಡೆ ಮುಖ್ಯಮಂತ್ರಿನೂ ಆಗಬೇಕಾಗಿಲ್ಲ. ಸರ್ವಪಕ್ಷ ಸಭೆಯನ್ನು ಮಾಡ್ತಕ್ಕಂಥವ್ರು ಸಿದ್ದರಾಮಯ್ಯನವರು ಕರೆದಿರ್ತಾರೆ, ಕುಮಾರಸ್ವಾಮಿ ಅವರು ಕರೆದಿರ್ತಾರೆ, ಬೇರೆ ಬೇರೆ ಮುಖ್ಯಮಂತ್ರಿಗಳು ಕೂಡ ಆಯಾ ಕಾಲಘಟ್ಟಕ್ಕೆ ಇಡೀ ರಾಜ್ಯಕ್ಕೆ ವಿಪತ್ತೋ, ಸಮಸ್ಯೆನೋ ಅಥವಾ ಒಂದು ನೀರಿನ ಬವಣೆಗಳೋ, ಎಲ್ಲರೂ ಮಾತಾಡಲೇಬೇಕಾದಂಥ ವಿಷಯಗಳು ಇದ್ದಾಗ ಎಲ್ಲರನ್ನೂ ಕೂಡ ಕರೆದು ಸಲಹೆಗಳನ್ನು ಸ್ವೀಕರಿಸಲಾಗುತ್ತೆ. ಸೊ ಅದೇ ರೀತಿಯಲ್ಲಿ ಇದೀಗ DK ಶಿವಕುಮಾರ್ ಅವರು ಎಲ್ಲ ಶಾಸಕರನ್ನು ಕೂಡ ಸಭೆಗೆ ಕರೆದಿದ್ದಾರೆ. ಇಲ್ಲಿ ಪ್ರತಿಪಕ್ಷದವರು ಬನ್ನಿ ಅಂತ ಕರೆದಿದ್ದಾರೆ. JDSನವ್ರಿಗೂ ಒಂದು ಆಹ್ವಾನ ಇದೆ DK ಶಿ ಅವರ ಕಡೆಯಿಂದ. ಸೊ ಭಾನುವಾರ ವಿಧಾನಸೌಧ ಸಮ್ಮೇಳನ ಸಭಾಂಗಣದಲ್ಲಿ ಸಭೆ ಇದೆ. ಆಗಸ್ಟ್ 3ನೇ ತಾರೀಕು ತಮಿಳುನಾಡಿನ CM ವಿಜಯ್ ಜೊತೆ ಕೂಡ ಸಭೆ ನಿಗದಿಯಾಗಿದೆ. ಸಭೆಗಿಂತ ಮುಂಚೆ ಸರ್ವಪಕ್ಷಗಳ ನಾಯಕರುಗಳ ಸಭೆಯನ್ನು ನಾವು ಕರೆದುಬಿಟ್ಟಾಗ ಎಲ್ಲರ ಮನಸ್ಸಲ್ಲಿ ಏನಿದೆ ಆ ನಿರ್ಧಾರವನ್ನು ನಾವು ತಮಿಳುನಾಡಿನ CM ಮುಂದೆ ಇಡಬಹುದು ಅನ್ನೋ ಲೆಕ್ಕಾಚಾರದಲ್ಲಿಯೂ ಕೂಡ DK ಶಿವಕುಮಾರ್ ಅವರು ಸಭೆಯನ್ನು ಕರೆದಿದ್ದಾರೆ.